षड्कोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಸರಿಯಾಗಿದೆಯಾ? ಯಾಕೋ ಕಡಿಮೆ ಇದ್ದಾರೆ ಜನಗಳು. ಬರೀ 15 ಜನ ಇದ್ದಾರೆ ಗುರುಗಳು ಈಗ ಅಲ್ವಾ? ಒಂದು 20-25 ಜನ ಬರ್ತಿದ್ರಲ್ವಾ? ಕಾಲ್ ಹೋಯ್ತಾ ಇರ್ಲಿಲ್ಲ. ನಂಗೆ ಕಾಲ್ ಬಲ್ಲ, ನಾನೇ ಜಾಯಿನ್ ಮಾಡಿದ್ದೆ. ಕಾಲ್ ಮಾಡಿದೆ ಇವಾಗ. ಅದೇನಾಗುತ್ತೆ, ರಿಂಗ್ ಆಗಲ್ಲ ಗುರುಗಳು. ರಿಂಗ್ ಆಗೋದಿಲ್ಲ, ನಾವೇ ಜಾಯಿನ್ ಆಗಬೇಕು, ಗೊತ್ತೇ ಆಗಲ್ಲ ಇದ್ದಾರೆ. ಇವಾಗ ಅಲ್ಲ, ನಾ ರಿಂಗ್ ಮಾಡಿದ್ರೆ ಆಗತ್ತೇನೋ. ಇವಾಗ ಮಾಡಿದೆ ಎಲ್ರಿಗೂ. ನಾನು ಬಂದ್ಮೇಲೆ ಎಲ್ರಿಗೂ ರಿಂಗ್ ಮಾಡ್ತೇನೆ. ಯಾರೋ ಮೊದಲೇ ಕಾಲ್ ಮಾಡಿರ್ತಾರೆ, ಹಾಗಾಗಿ ಅದು ಬರೋದಿಲ್ಲ ಉಳಿದವ್ರಿಗೆ. ನಾನು ಬಂದಾಗ ಎಲ್ರಿಗೂ ರಿಂಗ್ ಮಾಡ್ತೇನೆ. ಸರಿ ಆಯ್ತು, 24 ಆಯ್ತು ನೋಡಿ ಇವಾಗ. ಇವಾಗ 23 ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧ 9ನೇ ಅಧ್ಯಾಯ. ಅದರಲ್ಲಿ ಇವತ್ತು 69 ಅಪ್ಯನಾಥಂ ವನೇ ಬ್ರಹ್ಮನ್ ನಸ್ಮಾದಂತ್ಯರ್ಭಕಂ ವೃಕಾಃ ಶ್ರಾಂತಂ ಶಯಾನಂ ಕ್ಷುಧಿತಂ ಪರಿಮ್ಲಾನಮುಖಾಂಬುಜಂ. ಉತ್ತಾನಪಾದ ಮಹಾರಾಜ ನಾರದರಿಗೆ ಹೇಳ್ತಾ ಇರ್ತಕ್ಕಂತಹ ಮಾತು. ನಾರದರು ಪ್ರಶ್ನೆ ಮಾಡಿದ್ರು, ರಾಜ ಯಾಕೆ ಮುಖ ಬಾಡಿಸ್ಕೊಂಡು ಬಹಳ ಚಿಂತೆ ಮಾಡ್ತಾ ಕೂತಂಗಿದೆ, ಏನು ನಿನ್ನ ಸಮಸ್ಯೆ ಅಂತ ನಾರದರು ಕೇಳಿದ ಪ್ರಶ್ನೆಗೆ ಉತ್ತಾನಪಾದ ರಾಜ ಹೇಳಿದ ಮಾತು ಮೊದಲನೇ ಶ್ಲೋಕದಲ್ಲಿ, ನಾನು ನಿರ್ದಯತೆಯಿಂದ
ಮಹಾಜ್ಞಾನಿಯಾದ 5 ವರ್ಷದ ಬಾಲಕನಾದ ನನ್ನ ಮಗನನ್ನ ಅವನ ತಾಯಿಯ ಜೊತೆಗೆ ಮನೆಯಿಂದ ಹೊರಗೆ ಕಳಿಸಿಬಿಟ್ಟೆ ಸ್ತ್ರೀವಶನಾಗಿ ಅಂತ ಹೇಳಿದ. ಆಮೇಲೆ ಈಗ ಹೇಳ್ತಾ ಇದ್ದಾನೆ, ಮುನಿಗಳೇ, ಆ ಕಾಡಿನಲ್ಲಿ ನನ್ನ ಮಗು ಅನಾಥವಾಗಿ ಹಸ್ಸುಕೊಂಡು ಸೋತು ಮುಖ ಮಾಡಿಕೊಂಡು ಮಲ್ಕೊಂಡಿರ್ತಾನೆ. ಅವನಿಗೆ ಯಾರು ಊಟ ಕೊಡ್ತಾರಲ್ಲಿ? ಆ ರೀತಿ ಹಸುಗೊಂಡು ಮುಖ ಪರಿಮ್ಲಾನ ಮುಖಾಂಬುಜಂ, ಪರಿಮ್ಲಾನವಾದ ಮುಖಾಂಬುಜ, ಅವನ ಮುಖ ಕಮಲ ಅದು ಸೋತು ಹೋಗಿರ್ತದೆ, ಬಾಡ್ಕೊಂಡು ಹೋಗ್ಬಿಟ್ಟಿರ್ತದೆ. ಬಾಡಿದ ಕಮಲ ಹೇಗೋ ಹಾಗೆ ಬಾಡಿದ ಕಮಲದಂತೆ ಮುಖ ಮಾಡಿಕೊಂಡು ಮಲ್ಕೊಂಡಿರ್ತಾನಲ್ಲ ಅನಾಥನಾಗಿ ಕಾಡಿನಲ್ಲಿ. ಅಂತಹ ಆ ನನ್ನ ಮಗುವನ್ನ ಅವನ ತೋಳುಗಳು ತಿನ್ನದೇ ಇರಲಿ ಅಂತಾನೆ. ಅವನ ತೋಳಗಳು ಅಲ್ಲಿ ಕಾಡಿನಲ್ಲಿ ಅಂದ್ಮೇಲೆ ತೋಳಗಳೆಲ್ಲ ಇದ್ದೇ ಇರ್ತವೆ. ಅವು ಮನುಷ್ಯರನ್ನು ತಿಂದು ಹಾಕ್ತಕ್ಕಂಥವುಗಳು. ಆ ತೋಳಗಳೆಲ್ಲ ಅವನನ್ನ ತಿನ್ನದೇ ಇರಲಿ. ವೃಕ ಅಂತಹ ತೋಳಗಳೆಲ್ಲ ಅನಾಥವಾಗಿ ಮಲ್ಕೊಂಡಿರ್ತಕ್ಕಂತಹ ನನ್ನ ಮಗನನ್ನ ತಿನ್ನಬಾರದು. ಅಪ್ಯನಾಥಂ ವನೇ ಬ್ರಹ್ಮನ್ ನಸ್ಮಾತ್ ಅಂತ್ಯರ್ಭಕಂ ವೃಕಾಃ ಶ್ರಾಂತಂ ಶಯಾನಂ ಕ್ಷುಧಿತಂ ಪರಿಮ್ಲಾನ ಮುಖಾಂಬುಜಂ ಅಹೋ ಮೇ ಬತ ದೌರಾತ್ಮ್ಯಂ ಸ್ತ್ರೀಜಿತಸ್ಯಾವಧಾರಯ ಯೋಂಕಂ ಪ್ರೇಮ್ಣಾರುರುಕ್ಷಂತಂ ನಾಭ್ಯನಂದಮಸತ್ತಮಃ. ಹಾಗೆ ಹೇಳ್ತಾನೆ, ಅಯ್ಯೋ ಅಹೋ ದೌರಾತ್ಮ್ಯಂ ಮೇ, ಸ್ತ್ರೀಜಿತಸ್ಯ, ಸ್ತ್ರೀವಶನಾಗಿ ನಾನು ಮಾಡಿದ ದೌರ್ಜನ್ಯ ಏನು ಅಂತ ಹೇಳ್ತೇನೆ ಕೇಳ್ರಿ ಅಂತಾನೆ. ನಾನು ಸ್ತ್ರೀವಶನಾಗಿ ಬಿಟ್ಟು ನಾನು ಎಂಥ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ, ಏನ್ ಮಾಡಿದೆ ಅಂತ ಹೇಳ್ತೇನೆ ಕೇಳ್ರಿ. ಪ್ರೀತಿಯಿಂದ ಆ ನನ್ನ ಮಗ ನನ್ನ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಬಂದ. ಅಂತಹ ನನ್ನ ಆ ಮಗುವನ್ನ ಅತ್ಯಂತ ದುಷ್ಟನಾದ ನಾನು ಅವನನ್ನ ಎತ್ಕೊಳ್ಳೇ ಇಲ್ಲ. ಅಭ್ಯನಂದಂ ಯಾಕೆ ಅಸತ್ತಮಃ ಅಂತ ತನಗೆ ತಾನೇ ಬೈಕೊಳ್ತಾ ಇದ್ದಾನೆ ಉತ್ತಾನಪಾದ ರಾಜ. ಬಹಳ ಕೆಟ್ಟವನ್ ನಾನು, ಬಹಳ ಪ್ರೀತಿಯಿಂದ ಆ ಮಗು ನನ್ನ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂತ ಬಂದ್ರೆ ನಾನು ಅವನನ್ನ ಎತ್ಕೊಳ್ಳಿಲ್ಲ, ಅವನನ್ನ ತೊಡೆ ಮೇಲೆ ಕುಡಿಸ್ಕೊಳ್ಳಿಲ್ಲ. ಅಂತಹ ಕೆಟ್ಟವನು ನಾನು, ಸ್ತ್ರೀ ವಶನಾಗಿ ಇಂತಹ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ ನಾನು, ದೌರಾತ್ಮ್ಯ ಅಂತ. ಈ ರೀತಿ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ, ಅಹೋ ಅಯ್ಯೋ ಅಂತ ಕೊರಗ್ತಾ ಇದ್ದಾನೆ. ಅಹೋ ಮೇ ಬತ ದೌರಾತ್ಮ್ಯಂ ಸ್ತ್ರೀಜಿತಸ್ಯಾವಧಾರಯ ಯೋಂಕಂ ಪ್ರೇಮ್ಣಾರುರುಕ್ಷಂತಂ ನಾಭ್ಯನಂದಮಸತ್ತಮಃ. ನಾರದ ಉವಾಚ ಮಾಮಾಶುಚಸ್ವತನಯಂ ದೇವಗುಪ್ತಂ ವಿಶಾಂಪತೆ ತತ್ಪ್ರಭಾವಮವಿಜ್ಞಾಯ ಪ್ರಾವೃಂಕ್ತೆ ಯದ್ಯಶೋ ಜಗತ್. ಈಗ ನಾರದ ಮಹರ್ಷಿಗಳು ಉತ್ತಾನಪಾದನಿಗೆ ಸಮಾಧಾನ ಮಾತುಗಳನ್ನು ಹೇಳ್ತಾ ಇದ್ದಾರೆ.
ರಾಜ, ದುಃಖ ಮಾಡ್ಕೊಳ್ಬೇಡ. ಮಾ ಶುಚಃ, ದುಃಖ ಪಡಬೇಡ. ನಿನ್ನ ಮಗನನ್ನ ಭಗವಂತ ಕಾಪಾಡ್ತಾನೆ, ಏನು ಹೆದರಬೇಡ. ಅವನು ಯಾವುದಾದ್ರೂ ಪ್ರಾಣಿಗಳು ತಿಂದು ಬಿಡ್ತಾವೋ ಏನೋ ಅನ್ನೋ ಭಯ ಇತ್ತು ಅವನಿಗೆ, ಉತ್ತಾನಪಾದನಿಗೆ. ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ದೇವಗುಪ್ತಂ, ಭಗವಂತ ಕಾಪಾಡ್ತಾನೆ, ಭಗವಂತನ ರಕ್ಷೆ ಅವನಿಗಿದೆ ನಿನ್ನ ಮಗನಿಗೆ. ಹಾಗಾಗಿ ಏನು ಭಯ ಪಡಬೇಡ. ಅಷ್ಟೇ ಅಲ್ಲ, ಅವನ ಕೀರ್ತಿ ಇಡೀ ಜಗತ್ತನ್ನೇ ವ್ಯಾಪಿಸಿ ಬೆಳೀತದೆ. ಅವನ ಪ್ರಭಾವ ಏನು ಅಂತ ನಿನಗೆ ಗೊತ್ತಿಲ್ಲ. ಅದನ್ನು ತಿಳಿಯದೆ ಸುಮ್ಮನೆ ದುಃಖ ಪಡ್ತಾ ಇದ್ದಿ. ಏನು ದುಃಖ ಪಡಬೇಡ. ಅವನಿಗೆ ಎಷ್ಟು ಶಕ್ತಿ ಇದೆ, ಅವನ ಪ್ರಭಾವ ಏನು, ಅವನ ಯಶಸ್ಸು ಇಡೀ ಜಗತ್ತೇ ಹೊಗಳುತ್ತದೆ. ಇಡೀ ಜಗತ್ತಿನಲ್ಲೇ ಅವನ ಕೀರ್ತಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಳ್ಳುತ್ತದೆ. ಅಂತಹ ಮಹಾಪ್ರಭಾವಶಾಲಿಯಾಗಿದ್ದಾನೆ ಅವನು. ಅದನ್ನು ತಿಳಿಯದೆ ನೀನು ಸುಮ್ಮನೆ ದುಃಖ ಪಡಬೇಡ ಅಂತ ನಾರದರು ಉತ್ತಾನಪಾದ ಮಹಾರಾಜನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮಾಮಾ ಶುಚಸ್ವತನಯಂ ದೇವಗುಪ್ತಂ ವಿಶಾಂಪತೆ ತತ್ಪ್ರಭಾವಂ ಅವಿಜ್ಞಾಯ ಪ್ರಾವೃಂಕ್ತೆ ಯದ್ಯಶೋ ಜಗತ್. ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈರಪಿ ಪ್ರಭುಃ ಯೇಷ್ಯತ್ಯಚಿರತೋ ರಾಜನ್ ಯಶೋ ವಿಪುಲಯಂ ಸ್ತವ. ನಿನ್ನ ಮಗ ಮಹಾ ಪ್ರಭಾವಶಾಲಿಯಾಗಿದ್ದಾನೆ, ಅವನ ಕೀರ್ತಿ ಇಡೀ ಜಗತ್ತನ್ನೇ ವ್ಯಾಪಿಸಿಕೊಳ್ಳುತ್ತದೆ. ಯಾವ ಲೋಕಪಾಲಕ ದೇವತೆಗಳಿಂದಲೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಕೆಲಸವನ್ನು ಅವನು ಸಾಧಿಸಿ ನಿನ್ನ ಕೀರ್ತಿಯನ್ನು ಕೂಡ ಎಲ್ಲ ಕಡೆಯಲ್ಲಿ ಹಬ್ಬಿಸ್ತಾನೆ. ಅವನಿಂದ ನಿನ್ನ ಕೀರ್ತಿ ಎಲ್ಲ ಕಡೆಯಲ್ಲಿ ಹಬ್ಬಿ ಬೆಳೀತದೆ. ಆ ರೀತಿ ಉತ್ತಮವಾದ ಸಾಧನೆಯನ್ನ ಮಾಡಿ ಬೇಗನೆ ನಿನ್ನ ಮಗ ನಿನ್ನ ಹತ್ರನೇ ಬರ್ತಾನೆ, ಏನು ಚಿಂತೆ ಮಾಡಬೇಡ ಅಂತ ನಾರದರು ಒಳ್ಳೆ ಸಮಾಧಾನದ ಮಾತುಗಳನ್ನ ಉತ್ತಾನಪಾದರಾಜನಿಗೆ ಹೇಳ್ತಾ ಇದ್ದಾರೆ. ಈ 2 ಶ್ಲೋಕಗಳಲ್ಲಿ ನಾರದರು ಧ್ರುವನ ಬಗ್ಗೆ ಆಡಿದ ಮಾತುಗಳು. ತತ್ಪ್ರಭಾವಂ ಅವಿಜ್ಞಾಯ ಪ್ರಾವೃಂಕ್ತೆ ಯದ್ಯಶೋ ಜಗತ್. ಅವನ ಪ್ರಭಾವವನ್ನು ತಿಳಿಯದೇ ನೀನು ದುಃಖ ಪಡ್ತಾ ಇದ್ದಿ. ಅವನ ಯಶಸ್ಸು ಇಡೀ ಜಗತ್ತನ್ನೇ ವ್ಯಾಪಿಸಿಕೊಳ್ಳುತ್ತದೆ. ಸುದುಷ್ಕರಂ ಕರ್ಮ ಕೃತ್ವ, ಅದು ಬಹಳ ಕಷ್ಟವಾದ ಕೆಲಸವನ್ನ ಮಾಡಿ ಬರ್ತಾನವನು. ಅಂತ ಕೆಲಸ, ಅಂತ ಸಾಧನೆ ಲೋಕಪಾಲೈರಪಿ ಸುದುಷ್ಕರಂ ಅಂತಾರೆ. ಲೋಕಪಾಲ ದೇವತೆಗಳಿಂದಲೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಾಧನೆಯನ್ನ ನಿನ್ನ ಮಗ ಮಾಡಿ ಮುಗಿಸಿ ಬರ್ತಾನೆ, ಪುನಃ ನಿನ್ನ ಹತ್ರನೇ ಬರ್ತಾನೆ. ಏಷ್ಯತಿ ಅಚಿರತೋ, ಅಚಿರತಃ ಅಂತಂದ್ರೆ ಬಹಳ ಸಮೀಪದಲ್ಲೇ, ಬಹಳ ತಡ ಆಗೋದಿಲ್ಲ, ಸದ್ಯದಲ್ಲೇ ಬರ್ತಾನೆ. ಒಳ್ಳೆ ಕೆಲಸ ಮಾಡಿ ಬರ್ತಾನೆ, ನಿನ್ನ ಕೀರ್ತಿಯನ್ನು ಎಲ್ಲ ಕಡೆಗೆ ಹಬ್ಬಿಸ್ತಾನೆ ನಿನ್ನ ಮಗ. ಆ ರೀತಿ ಮಾಡಿ ಸದ್ಯದಲ್ಲೇ ಹಿಂತಿರುಗಿ ನಿನ್ನ ಹತ್ರ ಬರ್ತಾನೆ, ಏನು ದುಃಖ ಪಡಬೇಡ ಅಂತ. ಇಲ್ಲಿ ಲೋಕಪಾಲ ದೇವತೆಗಳಿಂದಲೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಕೆಲಸವನ್ನ ಮಾಡಿ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಲೋಕಪಾಲ ದೇವತೆಗಳು ಅಂತಂದ್ರೆ ಇಂದ್ರ, ಯಮ, ವರುಣ, ಇವರೆಲ್ಲ ಲೋಕಪಾಲ ದೇವತೆಗಳು. 8 ದಿಕ್ಕಿಗೆ 8 ದಿಕ್ಪಾಲ ದೇವತೆಗಳಿದ್ದಾರೆ. ಅವರೆಲ್ಲ ಧ್ರುವನಿಗಿಂತಲೂ ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಹೀಗಿರುವಾಗ ಯಾವ ಈ ಅಭಿಪ್ರಾಯದಿಂದ ಇಲ್ಲಿ ನಾರದರು ಈ ಮಾತನ್ನ ಹೇಳಿದರು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ
ಇಲ್ಲಿ ಹಾಗೆ ಇದೆ. ಲೋಕಪಾಲ ದೇವತೆಗಳಿಂದಲೂ ಸಾಧ್ಯವಾಗದೇ ಇರುವಂತಹ ಕೆಲಸವನ್ನ ಧ್ರುವ ಮಾಡ್ತಾನೆ. ಧ್ರುವ ಸಾಧನೆ ಮಾಡಿದ ಕಾರ್ಯ ಅವನೇನಿನ್ನು ಮುಂದೆ ಅವನು ಮಾಡ್ತಾ ಇದ್ದಾನೆ, ಇದು ಲೋಕಪಾಲ ದೇವತೆಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೂ ಕೂಡ ಶಕ್ತಿ ಸಾಲದು ಅಂತ ಹೇಳಿದಂತೆ ಕಾಣ್ತದೆ. ಎಲ್ಲ ವ್ಯಾಖ್ಯಾನಕಾರರು ಹಾಗೆ ಮಾಡಿದ್ದಾರೆ. ಇವನು ಮಾಡಿದ ಒಂದು ಕೆಲಸ ಏನಿದೆ, ಆ ಕೆಲಸವನ್ನ ಮಾಡಲಿಕ್ಕೆ ಲೋಕಪಾಲ ದೇವತೆಗಳಿಗೂ ಕೂಡ ಶಕ್ತಿ ಇಲ್ಲ ಅಂತ, ಹಾಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಎಲ್ಲ ಲೋಕಪಾಲ ದೇವತೆಗಳು ಧ್ರುವನಿಗಿಂತ ಮೇಲಿನ ಸ್ಥಾನದಲ್ಲೇ ಇದ್ದಾರೆ. ಭಗವಂತನ ಅನುಗ್ರಹದಿಂದ ಧ್ರುವ ಸಮರ್ಥ ಅಂತ ವಂಶೀಧರೀಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಗವಂತನ ಅನುಗ್ರಹದಿಂದ ಅವನಿಗೆ ಸಾಮರ್ಥ್ಯ ಇದೆ ಅಂತಂದು ಹೇಳಿದ್ರೆ, ಹಾಗಾದ್ರೆ ಉಳಿದವರಿಗೆ ಭಗವಂತನ ಅನುಗ್ರಹ ಇಲ್ವಾ? ಎಲ್ಲ ಇಂದ್ರಾದಿ ಲೋಕಪಾಲ ದೇವತೆಗಳು ಅಂದ ಮೇಲೆ ಅವರೆಲ್ಲರೂ ಭಗವಂತನ ಅನುಗ್ರಹ ಪಾತ್ರರೇ. ಇವನಿಗಿಂತ ಹೆಚ್ಚಿನ ಶಕ್ತಿ ಉಳ್ಳವರೇ ಅವರೆಲ್ಲ. ಇವನು ಕರ್ಮಜ ದೇವತೆ ಧ್ರುವ. 19ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವನು. ಹಾಗಾಗಿ ಇಂದ್ರಾದಿ ಲೋಕಪಾಲರು ಎಷ್ಟೋ ಪಾಲು ಇವನಿಗಿಂತ ಹೆಚ್ಚು ಶಕ್ತಿ ಉಳ್ಳವರೇ. ಧ್ರುವ ಮಾಡುವ ಕೆಲಸ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಹಾಗರ್ಥ ಮಾಡಬಾರದು. ಬೇರೆ ವ್ಯಾಖ್ಯಾನಕಾರರೆಲ್ಲ ಇಲ್ಲಿ ಎಡವಿದ್ದಾರೆ. ಅವರೆಲ್ಲ ಹಾಗೆ ಅರ್ಥ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ದೇವತೆಗಳಿಗೆ ಶಕ್ತಿ ಇದ್ರೂ ಅವರಿಗದು ವಿಹಿತ ಅಲ್ಲ. ಯಾರ್ಯಾರಿಗೆ ಯಾವ್ದ್ಯಾವುದು ವಿಹಿತವಾದ ಕರ್ಮವೋ ಅದನ್ನ ಅವರು ಮಾಡಬೇಕು. ಅವರಿಗೆ ವಿಹಿತವಲ್ಲ, ಆದ್ದರಿಂದ ಅವರು ಮಾಡ್ಲಿಕ್ಕಾಗೋದಿಲ್ಲ ಅಂತ ಆ ಅಭಿಪ್ರಾಯ. ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಬಹಳ ಸೂಕ್ಷ್ಮ ಇದು. ಶಾಸ್ತ್ರದ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಶಕ್ತಿ ಇಲ್ಲದೆ ಮಾಡೋದಿಲ್ಲ ಅನ್ನೋದು ಬೇರೆ, ವಿಹಿತವಲ್ಲವಾದ್ರಿಂದ ಮಾಡೋದಿಲ್ಲ ಅನ್ನೋದು ಬೇರೆ. ಮಾಡೋದಿಲ್ಲ ನಿಜ. ಈ ಧ್ರುವ ಮಾಡಿದಂತೆ ಅವರು ಆ ಕೆಲಸವನ್ನ ಮಾಡೋದಿಲ್ಲ ದೇವತೆಗಳು. ದುಷ್ಕರ ಅಂದ್ರೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಮಾಡೋದು ಅವರಿಗೆ ವಿಹಿತವಲ್ಲ, ಆದ್ರಿಂದ ಮಾಡೋದಿಲ್ಲ. ಈಗ ದೇವತೆಗಳು ತಮ್ಮ ತಮ್ಮ ಪದವಿಯನ್ನ ಪಡಿಲಿಕ್ಕೆ ತಾವು ಪ್ರಯತ್ನವನ್ನ ಮಾಡಬೇಕು. ತಮ್ಮ ಪದವಿಯನ್ನ ಬಿಟ್ಟು ಮತ್ತೊಬ್ಬರ ಪದವಿಯನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡೋದು ಅವರಿಗೆ ಅದು ವಿಹಿತ ಅಲ್ಲ. ಅದು ಅವ್ರಿಗಿಂತ ಚಿಕ್ಕದೇ ಪದವಿ ಆಗಿರ್ಬೋದು, ದೊಡ್ಡದೇ ಪದವಿ ಆಗಿರ್ಬೋದು. ಆದರೆ ಅವರ ಪದವಿಯನ್ನ ಅವರು ಪಡಿಬೇಕೇ ಹೊರತು ಆ ಪದವಿಯನ್ನ ಬಿಟ್ಟು ಬೇರೆ ಇನ್ನೊಬ್ಬರ ಪದವಿಯನ್ನ ಪಡಿಬಾರದು. ಬಲಿಚಕ್ರವರ್ತಿ ಅವನು ಮಾಡಿದ ತಪ್ಪು ಅದೇ ದೊಡ್ಡದು. ಅವನ ಪದವಿನೇ ಅದು ನಿಜ. ಆದರೆ ಅದಕ್ಕೂ ಕೂಡ ಒಂದು ಕಾಲ ಬೇಕು. ಯಾವ ಕಾಲದಲ್ಲಿ ಯಾವ ಪದವಿ ಯಾರಿಗೆ ವಿಹಿತವೋ ಆ ಪದವಿಗೆ ಆ ಕಾಲದಲ್ಲಿ ಅವರು ಪ್ರಯತ್ನ ಮಾಡಿದರೆ ಅದು ವಿಹಿತ. ಕಾಲನೂ ಬೇಕು ಮತ್ತು ಆ ಪದವಿಗೆ ಅವರು ಯೋಗ್ಯರಾಗಿರಬೇಕು. ಅದು ಅವರ ಪದವಿ ಆಗಿರಬೇಕು. ಆ ಪದವಿಯನ್ನು ಪಡಿಲಿಕ್ಕೆ ಅವರು ಪ್ರಯತ್ನ ಮಾಡೋದು ವಿಹಿತ. ಈಗ ಧ್ರುವ ಪದವಿ ಒಂದಿದೆ, ಧ್ರುವನಿಗೆ ಒಂದು ಪದವಿ ಇದೆ. ಆ ಧ್ರುವ ಪದವಿಯನ್ನ ಧ್ರುವನೇ ಪ್ರಯತ್ನ ಮಾಡಬೇಕೇ ಹೊರತು ಬೇರೆ ದೇವತೆಗಳು ಅವನಿಗಿಂತ ಮೇಲಿನವರಾಗಿದ್ದರೂ ಕೂಡ ಅವರು ಪ್ರಯತ್ನ ಮಾಡಬಾರದು. ಇದು ನಿಯಮ ಇದೆ. ಸಿಗೋದಿಲ್ಲ ಅಂತಲ್ಲ, ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಸಿಗ್ತದೆ. ಯಾಕೆ? ಅವ್ರಿಗಿಂತ ಮಹಾಶಕ್ತಿ ಉಳ್ಳವರೇ ಇವರೆಲ್ಲ. ಕರ್ಮಜ ದೇವತೆಯಾದ 19ನೇ ಕಕ್ಷೆಯಲ್ಲಿರುವ ಧ್ರುವನಿಗಿಂತ ಮೇಲೆ ಇರತಕ್ಕಂತಹ ಎಲ್ಲ ದೇವತೆಗಳಿಗೂ ಕೂಡ ಧ್ರುವನಿಗಿಂತ ಶಕ್ತಿ ಜಾಸ್ತಿನೇ ಇದೆ. ಆದರೂ ಧ್ರುವ ಮಾಡಿದಂತೆ ಅವರು ಪ್ರಯತ್ನ ಮಾಡಬಾರದು. ಅದು ನಿಯಮ. ಯಾಕೆ? ಅದು ಅವರಿಗೆ ವಿಹಿತ ಅಲ್ಲ. ಅವರಿಗೆ ವಿಹಿತವಾದ ಪದವಿ ಏನಿದೆ ಆ ಪದವಿಗೆ ಅವರು ಪ್ರಯತ್ನ ಮಾಡಬೇಕು. ಹಾಗಾಗಿ ಇಂದ್ರಾದಿ ದೇವತೆಗಳು, ಲೋಕಪಾಲ ದೇವತೆಗಳೆಲ್ಲ ಪ್ರಯತ್ನ ಮಾಡೋದಿಲ್ಲ. ಮಾಡೋದಿಲ್ಲ ಅಂತ ಅರ್ಥ. ದುಷ್ಕರ ಅಂದ್ರೆ ಮಾಡೋದಿಲ್ಲ ಅಂತ ಅರ್ಥ. ಅವರೆಲ್ಲ ಇದನ್ನ ಮಾಡೋದಿಲ್ಲ. ಅವರು ಮಾಡದೇ ಇರತಕ್ಕಂತಹ ಕೆಲಸವನ್ನ ಇವನು ಮಾಡ್ತಾನೆ. ಯಾಕೆ? ಇದು ಇವನ ಪದವಿ. ಇವನ ಪದವಿಗೆ ಇವನು ಮಾತ್ರ ಯೋಗ್ಯ. ಇವನಿಗೆ ಅದು ವಿಹಿತ, ಉಳಿದವರಿಗೆ ಅದು ವಿಹಿತವಲ್ಲ. ಆದ್ರಿಂದ ಅವ್ರು ಮಾಡೋದಿಲ್ಲ.
ಅಂತ, ಹೊರತು ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಬೇರೆ ವ್ಯಾಖ್ಯಾನಕಾರರೆಲ್ಲ ಶಕ್ತಿ ಇಲ್ಲ ಅವರಿಗೆ ಅಂತ ಮಾಡಿದ್ದಾರೆ, ಅದು ತಪ್ಪು. ಇದನ್ನ ಮಧ್ವಾಚಾರ್ಯರು ನಮಗೆ ಈ ಧರ್ಮ ಸೂಕ್ಷ್ಮವನ್ನ ತಿಳಿಸಿಕೊಡ್ತಾ ಇದ್ದಾರೆ. ತಸ್ಯೈವ ಯೋಗ್ಯತ್ವಾತ್ ಲೋಕಪಾಲಾನಾಂ ದುಷ್ಕರಂ ಅಂತ. ಇಲ್ಲಿ ದುಷ್ಕರಂ ಅಂದ್ಕೊಳ್ಳೇನೆ ಅವ್ರಿಗೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಬಂದ್ಬಿಡ್ತದಲ್ಲ, ಅದಕ್ಕೆ ತಾತ್ಪರ್ಯ ಬರುದ್ರು ಮಧ್ವಾಚಾರ್ಯರು. ತಸ್ಯೈವ ಯೋಗ್ಯತ್ವಾತ್, ಧ್ರುವನಿಗೆ ಮಾತ್ರ ಅದು ಯೋಗ್ಯವಾದ್ದರಿಂದ ಲೋಕಪಾಲಾನಂ ದುಷ್ಕರಂ, ಲೋಕಪಾಲ ದೇವತೆಗಳಿಗೆ ಅದು ದುಷ್ಕರ. ಅಂದ್ರೆ ಏನರ್ಥ? ದುಷ್ಕರ ಅಂದ್ರೆ ವಿಹಿತ ಅಲ್ಲ, ಆದ್ರಿಂದ ದುಷ್ಕರ, ಮಾಡೋದಿಲ್ಲ ಅಂತ ಅರ್ಥ. ಇದನ್ನ ಬ್ರಹ್ಮಪುರಾಣದ ವಾಕ್ಯವನ್ನ ಉದಾಹರಿಸಿ ನಮಗೆ ಈ ತಾತ್ಪರ್ಯವನ್ನ ಆಚಾರ್ಯರು ತಿಳಿಸಿಕೊಡ್ತಾರೆ. ಬ್ರಹ್ಮಪುರಾಣದ ವಾಕ್ಯ ನೋಡಿ, ನಾಶಕ್ಯಂ ದೇವತಾನಾಂತೋ ಯದನ್ಯೇ ಶಕಿತಂ ಕ್ವಚಿತ್ ಶಕ್ತಾ ಅಪಿ ನ ಕುರ್ವಂತಿ ಯದನ್ಯ ವಿಹಿತಂ ಬುಧಾಃ ಇತಿ ಬ್ರಾಹ್ಮೇ. ನಾಶಕ್ಯಂ ದೇವತಾನಾಂತು ಯದನ್ಯೈಹಿ ಶಕಿತಂ, ಬೇರೆಯವರಿಗೆ ಮಾಡಲಿಕ್ಕೆ ಶಕ್ತಿ ಇದ್ದರೂ ಯಾವುದು ದೇವತೆಗಳಿಗೆ ಅಶಕ್ಯ ಅಲ್ಲ. ನಾ ಅಶಕ್ಯಂ ದೇವತಾನಾಂ ಯದನ್ಯೈಹಿ ಶಕಿತಂ, ಬೇರೆಯವರು ಮಾಡಲಿಕ್ಕೆ ಶಕ್ತವಾದದ್ದು ಅಂತ ಯಾವ್ದ್ಯಾವ್ದಿದೆಯೋ ಅದೆಲ್ಲವೂ ದೇವತೆಗಳಿಗೆ ಶಕ್ತವೇ, ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ನಾ ಅಶಕ್ಯಂ ಕ್ವಚಿತ್, ಅವರಿಗೆ ಶಕ್ಯವಲ್ಲದೇ ಇರೋದು ಯಾವುದೂ ಇಲ್ಲ. ಆ ಶಕ್ತಿ ಅವರಿಗೆ ದೇವತೆಗಳಿಗೆ ಇದ್ದೇ ಇರ್ತದೆ. ಯಾಕೆಂದ್ರೆ ಬೇರೆಯವರು ಮಾಡ್ತಾ ಇದ್ದಾರೆ ಅಂದ ಮೇಲೆ ಅವರೊಳಗೆ ಕೂತು ತತ್ವಾಭಿಮಾನಿಗಳಾಗಿ ಇವರೇ ಮಾಡಿಸೋರು. ಮೇಲಿನ ದೇವತೆಗಳಿಗೆಲ್ಲ ಕೆಳಗಿನವರಿಗೆ ಏನೇನು ಶಕ್ತಿ ಇದೆಯೋ ಆ ಎಲ್ಲ ಶಕ್ತಿ ಮೇಲಿನ ದೇವತೆಗಳಿಗೆಲ್ಲ ಇದ್ದೇ ಇರ್ತದೆ. ಹಾಗಾಗಿ ದೇವತೆಗಳಿಗೆಲ್ಲ ಆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಶಕ್ತಾಪಿ ನ ಕುರ್ವಂತಿ, ಶಕ್ತಿ ಇದ್ದರೂ ಕೂಡ ಅವರು ಮಾಡೋದಿಲ್ಲ. ಅವರಿಗೆ ವಿಹಿತವಾದದ್ದು ಯಾವುದೋ ಅದನ್ನು ಮಾತ್ರ ಮಾಡ್ತಾರೆ. ವಿಹಿತವಾಗದೇ ಇರೋದನ್ನ, ಅನ್ಯರಿಗೆ ವಿಹಿತವಾದದ್ದನ್ನ, ಯದ್ ಅನ್ಯ ವಿಹಿತಂ ಬುಧಾಹ ಶಕ್ತಾಪಿ ನ ಕುರ್ವಂತಿ, ಬೇರೆಯವರಿಗೆ ವಿಹಿತವಾದದ್ದು ಯಾವುದಿದೆಯೋ ಅದನ್ನ ಇವರು ಶಕ್ತಿ ಇದ್ರೂ ಮಾಡೋದಿಲ್ಲ, ಪ್ರಯತ್ನ ಮಾಡೋದಿಲ್ಲ ಅಂತ ಈ ರೀತಿ ಬ್ರಹ್ಮಪುರಾಣ ತಿಳಿಸ್ತಿದೆ. ಆದ್ದರಿಂದ ತಸ್ಯೈವ ಯೋಗ್ಯತ್ವಾತ್ ಲೋಕಪಾಲಾನಾಂ ದುಷ್ಕರಂ ಅಂತ ಮಧ್ವಾಚಾರ್ಯರು ತಾತ್ಪರ್ಯ ಬರ್ತಾ ಇದ್ದಾರೆ. ಅವನಿಗೆ ಮಾತ್ರ ವಿಹಿತವಾದ್ದರಿಂದ, ಅದು ಧ್ರುವ ಪದವಿ ಧ್ರುವನಿಗೆ ಮಾತ್ರ ವಿಹಿತವಾದ್ದರಿಂದ ಬೇರೆ ದೇವತೆಗಳು ಅದನ್ನ ಪ್ರಯತ್ನ ಮಾಡೋದಿಲ್ಲ. ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈರಪಿ ಪ್ರಭುಃ ಏಷ್ಯತ್ಯಚಿರತೋ ರಾಜನ್ ಯಶೋ ವಿಪುಲಯಂ ಸ್ತವ. ಮೈತ್ರೇಯ ಉವಾಚ ಇತಿ ದೇವರ್ಷಿಣಾ ಪ್ರೋಕ್ತಂ ವಿಸ್ರಭ್ಯ ಜಗತೀಪತಿಃ ರಾಜ್ಯಲಕ್ಷ್ಮೀಮನಾದೃತ್ಯ ಪುತ್ರಮೇವಾನ್ವಚಿಂತಯತ್. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ದೇವರ್ಷಿಗಳಾದಂತಹ ನಾರದ ಮಹರ್ಷಿಗಳು ಹೇಳಿದ್ದನ್ನ ಆ ಉತ್ತಾನಪಾದ ಮಹಾರಾಜ ನಂಬಿದ. ಧ್ರುವನಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅವನು ಉತ್ತಮವಾದ ಸಾಧನೆಯನ್ನ ಮಾಡಿ ಹಿಂತಿರುಗಿ ಬರ್ತಾನೆ, ಅವನಿಗೆ ದೇವರ ರಕ್ಷೆ ಇದೆ ಅಂತನ್ನೋ ಮಾತನ್ನ ಪೂರ್ಣವಾಗಿ ನಂಬಿದ. ನಾರದ ಮಹರ್ಷಿಗಳ ಮಾತಿನ ಮೇಲೆ ನಂಬಿಕೆ ಇಟ್ಟು ಅವನು ಯಾವಾಗ ಬರ್ತಾನೋ, ಅವನ ಮುಖ ಯಾವಾಗ ನೋಡ್ತೇನೋ ಅಂತ ಮಗನ ಚಿಂತೆಯಲ್ಲಿಯೇ ಕಾಲ ಕಳೀತಾ ಇದ್ದಾನೆ. ರಾಜ್ಯಲಕ್ಷ್ಮಿ ಅವನಿಗೆ ಬೇಡವಾಗಿ ಬಿಟ್ಲು. ರಾಜ್ಯಲಕ್ಷ್ಮೀ ಅನಾದೃತ್ಯ ಪುತ್ರಮೇವ ಅನ್ವಚಿಂತಯತ್ ಅಂತಾರೆ. ರಾಜ್ಯ ಸಂಪತ್ತಿನ ಮೇಲೆ ಆಸಕ್ತಿಯೇ ಹೋಗಿಬಿಡ್ತವನಿಗೆ. ತಾನು ಮಾಡಿದ ತಪ್ಪಿಗೆ ತಾನು ಪಶ್ಚಾತ್ತಾಪದಿಂದ ಆ ಪುತ್ರನನ್ನೇ ಚಿಂತನೆ ಮಾಡ್ತಾ ಧ್ರುವ ತನ್ನ ಕಾರ್ಯ ಸಾಧನೆ ಮಾಡಿಕೊಂಡು ಯಾವಾಗ ಹಿಂತಿರುಗಿ ಬರ್ತಾನೋ ಅಂತ ಮಗನ ದಾರಿಯನ್ನೇ ಕಾಯ್ತಾ ತನ್ನ ರಾಜ್ಯಲಕ್ಷ್ಮಿಯನ್ನೂ
ಅನಾದರ ಮಾಡಿ ಚಿಂತೆ ಮಾಡ್ತಾ ಕುಳಿತ ಉತ್ತಾನಪಾದ ರಾಜ. ವಿಸ್ರಭ್ಯ ಅಂತ ದೇವರ್ಷಿಣ ಪ್ರೋಕ್ತಂ ವಿಸ್ರಭ್ಯ, ದೇವರ್ಷಿಗಳಾದ ನಾರದರು ಹೇಳಿದ ಮಾತಿನ ಮೇಲೆ ವಿಶ್ವಾಸವನ್ನ ಇಟ್ಟ. ವಿಸ್ರಭ್ಯ ಅಂದ್ರೆ ವಿಶ್ವಾಸ ಇಟ್ಟ. ಅವ್ರು ಹೇಳಿದ್ದು ಖಂಡಿತವಾಗಿಯೂ ಆಗತ್ತೆ ಅಂತ ಅವರ ಮಾತಿನ ಮೇಲೆ ವಿಶ್ವಾಸವನ್ನ ಇಟ್ಟು ಅವರ ಮಾತನ್ನು ನಂಬಿ ಆ ಧ್ರುವ ಹಿಂತಿರುಗಿ ಬರುವ ಮಾರ್ಗವನ್ನೇ ನೋಡ್ತಾ ರಾಜ್ಯಲಕ್ಷ್ಮಿಯನ್ನು ಕೂಡ ಕಡೆಗಣಿಸಿ ಅವನು ಮಗನ ಚಿಂತೆಯನ್ನ ಮಾಡ್ತಾ ಕೂತ. ಇತಿ ದೇವರ್ಷಿಣ ಪ್ರೋಕ್ತಂ ವಿಸ್ರಭ್ಯ ಜಗತೀಪತಿಃ ರಾಜ್ಯಲಕ್ಷ್ಮೀಂ ಅನಾದೃತ್ಯ ಪುತ್ರಮೇವಾನ್ವಚಿಂತಯತ್. ಮುಂದಿನ ಶ್ಲೋಕಕ್ಕೆ ತಾತ್ಪರ್ಯವನ್ನು ಬರೀತಾರೆ ಆಚಾರ್ಯರು. ಸ್ವಲ್ಪ ವಿಷಯಗಳು ಜಾಸ್ತಿ ಇದೆ, ಹಾಗಾಗಿ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳು ಯುಕ್ತಿ ಮಲಿಕ ಆರಂಭ ಮಾಡ್ಬಿಟ್ರ ನಿನ್ನೆ? ಹೌದ್ರಿ, ನಿನ್ನೆ ಪ್ರಾರಂಭ ಆಯ್ತು. ಯಾಕೆ ಬರ್ಲಿಲ್ಲ? ಇಲ್ಲ, ರಾತ್ರಿ ನೋಡ್ದೆ ನೀವು ನೋಟಿಸ್ನ, ಬಟ್ ಆದ್ರೆ ರಿಕ್ವೆಸ್ಟ್ ಕಳಿಸಿರ್ಲಿಲ್ಲ ನಾನು ನಿಮಗೆ. ಹೌದಾ? ನಿನ್ನೆ ರಾತ್ರಿ ಕಳಿಸಿದ್ದೇನೆ ರಿಕ್ವೆಸ್ಟ್ ನಿಮಗೆ. ಹೌದಾ? 5:15 6 ಕಾಲ ಅಲ್ವಾ ಸಂಜೆ? 5:30 6 ಕಾಲ. ಹೌದು. ಇವತ್ತಿದೆ ಅಲ್ವಾ ಪಾಠ? ಇದೆ ಇದೆ ಇದೆ. ಅದೇ ಹೆಸರನ್ನ ಆಡ್ ಮಾಡ್ಕೊಂಡ್ಬಿಡಿ ಗುರು. ಮಾಡ್ತೇನೆ. ಇಲ್ಲಿ ಈ ಕರ್ಸಿ ಸೊಗಲ ಬಂದು ಜಗತೀಪತಿ ಏನರ್ಥ? ಅದು ಜಗತೀಪತಿ ವಿಸ್ರಭ್ಯ ಜಗತೀಪತಿ ಅಂದ್ರೆ ರಾಜ ಅಂತ ಅರ್ಥ, ಜಗತ್ತಿನ ಪತಿ ಅಂತ ಅರ್ಥ. ಜಗತಿ ಎಂಬುದು ಬಹುವಚನ, ದ್ವಿವಚನವಾಗಿ ಬರ್ತದೆ. ಅದು ಎತ್ತ ಕೇಳಿದ್ದೀನಿ ಜಗತಿ. ಅದು ಜಗತ್ಪತಿ ಅಂತ, ಅದು ಒಟ್ಟಿಗೆ ಒಂದು ಪದ. ಅದು ಜಗತ್ತಿನ ಪತಿ ಅಂತ, ಜಗತೀಪತಿ ಅಂತ ಸಮಾಸ ಆಗೋದಿಲ್ಲ ಅದು. ಓಕೆ. ರಾಜ ಅಂತ ಅಷ್ಟೇ ಅರ್ಥ. ಈ ಜಗತಿ ಜಗಂತಿ ಎಂಬುದು ಆ ರೂಪ ಬೇರೆ, ಇದು ಬಂದು ಅದಲ್ಲ, ಇದು ವಿಭಕ್ತಿ ಅಲ್ಲ. ಅದು ಓಕೆ ಸಮಾಸ ಆಗಿರೋಂತ ಒಂದೇ ಪದ. ಜಗತೀಪತಿ ಅಂದ್ರೆ ಜಗತ್ತಿನ ಒಡೆಯ ಅಂತ. ಸಮಾಸ ಆಗಿರೋದ್ರೆ ಏನು? ಜಗತಾಂಪತಿ ಜಗತೀಪತಿ ಒಂದೇ ಪದ. ಅದು ಒಂದೇ ಪದ. ಜಗತೀಪತಿ ಅನ್ನೋದು ಒಂದೇ ಪದ. ಓಕೆ. ಇದು ಯುಕ್ತಿ ಮಲೇಖ ಅಲ್ಲಿ ಒಂದು ಮಾತಿನ ಹೇಳಿ, ಅಷ್ಟಕರ್ತೃತ್ವ ಎಂಬುದು ಬಂದು ದೇವರ್ಲಿತ ಇದೆ ಹಂಗೆ ಹೇಳಿರಿ ನೀವು. ಸ್ವಾತಂತ್ರ್ಯವ ಆ ತರ ಇದೆ ಅಂತ ತಗೊಬೇಕಾಗ ನೀವು ಹೇಳಿದ್ದೆ ಮಾತಿಗೆ. ಸ್ವಾತಂತ್ರ್ಯ ಅಂತೂ ಅವನಲ್ಲಿ ಮಾತ್ರ ಇರೋದು. ಸ್ವಾತಂತ್ರ್ಯ ಅನ್ನೋದು ಒಂದು ಲಕ್ಷಣವೇ. ಅಷ್ಟಕರ್ತೃತ್ವನೂ ಕೂಡ ಅವನ ಒಂದೊಂದು ಲಕ್ಷಣವೇ, ಅದು ಬೇರೆ ಯಾರಲ್ಲೂ ಇಲ್ಲ. ಈ ಸೃಷ್ಟಿ ಮಾಡ್ತಾರ ಅಂತಾರೆ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರಲ್ಲ. ಕಶ್ಚಿತ್ ಸೃಷ್ಟಿ ಮಾಡಬಹುದು, ಪೂರ್ಣ ಸೃಷ್ಟಿ, ಜಗತ್ತಿನ ಪೂರ್ಣ ಸೃಷ್ಟಿ ಅದು ಅವನೇ. ಯಾಕಂದ್ರೆ ಜಗತ್ತಿನಲ್ಲಿ ಬ್ರಹ್ಮದೇವರು ಸೇರ್ಕೊಂಡ್ರಲ್ಲ. ಓಕೆ. ಬ್ರಹ್ಮದೇವರು ಜಗತ್ತಿನ ಒಳಗೆ ಸೇರ್ಕೊಂಡಿದ್ರಿಂದ ಜಗತ್ ಸೃಷ್ಟಿ ಅಂತ ಅನ್ನೋ ಶಬ್ದಕ್ಕೆ ಅಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಅಂತ ಇಟ್ಕೊಂಡ್ರೆ ಜಗತ್ ಅನ್ನೋ ಶಬ್ದಕ್ಕೆ ಸಂಕೋಚ ಮಾಡ್ಬೇಕಾಗತ್ತೆ ಅರ್ಥವನ್ನ. ಬ್ರಹ್ಮದೇವರನ್ನ ಬಿಟ್ಟು ಉಳಿದ ಜಗತ್ ಸೃಷ್ಟಿ ಅಂತ. ಇಡೀ ಜಗತ್ ಸೃಷ್ಟಿಯನ್ನು ಮಾಡೋದು ಭಗವಂತನೊಬ್ಬನೇ. ಹಾಗರ್ಥ. ಈ ಬಂಧ ಮೋಕ್ಷ ಜ್ಞಾನ ಎಲ್ಲ ಕೊಡೋದು ಕೂಡ ಆದ್ರಿ ಕೂಡ ಎಲ್ಲ ಒಬ್ಬನೇ, ಭಗವಂತನೇ. ಪೂರ್ಣ ಪ್ರಮಾಣದಲ್ಲಿ ಆ ಲಕ್ಷಣ ಇರೋದು ಅವನಲ್ಲಿ ಒಬ್ಬನಲ್ಲೇ. ಮತ್ತು ಸ್ವಾತಂತ್ರ್ಯಣ ಅಂತ ನೀವು ಹೇಳಿದಾಗ ಅದನ್ನು ಇಟ್ಕೋಬಹುದು. ಉಳಿದವರೆಲ್ಲ ಆಮೇಲೆ ಆ ನಂತರದಲ್ಲಿ ಅವನ ಅಧೀನರಾಗಿ ಅವನ ಅಪ್ಪಣೆಯಿಂದ ಅವರವರ ಶಕ್ತಿಗನುಗುಣವಾಗಿ ಮಾಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಸೃಷ್ಟಿಯಾದಿಗಳನ್ನು ಮಾಡೋದು ಅವನೊಬ್ಬನೇ. ನೀವು ಈ ದೈತ್ಯರು ಕೂಡ ಅಭಿಮಾನಿತ್ವ ಇದೆ. ಆ ದೈತ್ಯರು ಮಾಡುವ ಒಂದು ಕೆಟ್ಟ ಕೆಲಸನ ಒಂದು ನಮ್ಮ ಮನಸ್ಸಲ್ಲಿಂದ ಕೃಷ್ಣ ದೇವರನ್ನ ಪ್ರಾರ್ಥನೆ ಮಾಡಬೇಕು ಎಂಬ ಒಂದು ಪಾಯಿಂಟ್ ನೀವು ಹೇಳಿರಿ ನೀವು. ಹೌದು. ಸೊ ಈಗ ಬುದ್ಧಿ ತಗೊಂಡ್ರೆ, ಮನಸ್ಸಿಗೆ ತಗೊಂಡ್ರೆ ರುದ್ರ ಅಭಿಮಾನಿ ದೇವರು. ಅವರು ಒಂದು ದೈತ್ಯ ಕೂಡ ಆ ಒಂದು ಲೆವೆಲ್ಲಿ ಅಭಿಮಾನಿತ್ವ ಇದೆಯಾ? ಹೌದು. ನಮ್ಮೊಳಗೆ
ಮನಸ್ಸಿಗೆ ಹ. ರುದ್ರದೇವರು ಹೇಗೆ ಅಭಿಮಾನಿಗಳು ದೇವತೆಗಳು, ಹಾಗೆ ನಮ್ಮ ಮನಸ್ಸಿಗೆ ಅಭಿಮಾನಿ ದೈತ್ಯನೂ ಇದ್ದಾನೆ. ಮನಸ್ಸಿಗೆ ಅಭಿಮಾನಿ ದೈತ್ಯ ಹೆಸರು ನೆನಪಾಗ್ತಾ ಇಲ್ಲ. ಮೋಸ್ಟ್ಲಿ ಯಾರಿಗಾರು ನೆನಪಿದೆಯಾ? ಮನೋಭಿಮಾನಿ ದೈತ್ಯ, ಎಲ್ಲರಿಗೂ ಮನಸ್ಸನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಬ್ಬ ದೈತ್ಯ ಇದ್ದಾನೆ. ಬಾಣಾಸುರ ಇರಬೇಕು, ಮೋಸ್ಟ್ಲಿ ಬಾಣಾಸುರ ಇರ್ಬೋದು ಅಂತ ಅನ್ಸುತ್ತೆ, ನೆನಪಾಗ್ತಾ ಇಲ್ಲ. ಹಾಗೆ ಪ್ರತಿಯೊಂದು ಅಭಿಮಾನಿಗಳಿಗೂ ದೇವತೆಗಳಿದ್ದಾರೆ, ಹಾಗೆ ಪ್ರತಿಯೊಂದು ಅಭಿಮಾನಿಗಳಿಗೂ ದೈತ್ಯರಿದ್ದಾರೆ. ನಮ್ಮೊಳಗೆ ಕೂತು ನಿಯಂತ್ರಣ ಮಾಡ್ತಾರೆ ಅವರು. ಅವರು ಬಂದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ, ಇಲ್ಲ ಅವರು ಎಲ್ಲರೂ ಭಗವಂತ ಅಧೀನರಾಗೆ ಮಾಡೋದು. ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅವರ ಕೈಯಿಂದ ಆ ಕೆಲಸವನ್ನ ಮಾಡಿಸಿ ಅದಕ್ಕೆ ತಕ್ಕ ಫಲವನ್ನು ಅವರಿಗೆ ಕೊಟ್ಟು ಕೊನೆಗೆ ಅಂದಂತಮಸಿ ಕಳಿಸ್ತಾನೆ. ಇಲ್ಲ, ನನ್ನ ಪ್ರಶ್ನೆ ಏನಂದ್ರೆ, ಈಗ ದೈತ್ಯ ಅಭಿಮಾನಿ ದೇವತೆ ಇದ್ದಾನ ಮನಸ್ಸಿಗೆ ಒಬ್ಬಟ್ಟು ಬಾಣಾಸುರನ ಇಟ್ಟುಳ್ರಿ, ಅವ ಒಂದು ಕೆಟ್ಟ ಕೆಲಸ ಮಾಡ್ತಾನೆ. ಆ ಕೆಟ್ಟ ಕೆಲಸ ಕೂಡ ರುದ್ರದೇವ ಆಜ್ಞೆ ಮಾಡಿ ಮಾಡ್ತಾನೆ, ಇಲ್ಲ ದೇವರು ಸ್ಟ್ರೈಟ್ ಆಜ್ಞೆ ಕೊಡ್ತಾರೆ? ದೇವರು ರುದ್ರದೇವರ ಮೂಲಕವಾಗಿಯೇ ಮಾಡಿಸ್ತಾರೆ. ಅಲ್ಲಿಯೂ ದೇವತೆಗಳಿದ್ದಾರೆ, ದೈತ್ಯರ ಒಳಗೂ ದೇವತೆಗಳಿದ್ದಾರೆ. ಹೌದು, ಎಲ್ಲದಕ್ಕೂ ಅವರವರ ಕರ್ಮ, ಪ್ರತಿಯೊಬ್ಬ ಜೀವರ ಕರ್ಮ, ಅವರ ಯೋಗ್ಯತೆ ಇದಕ್ಕೆ ಅನುಗುಣವಾಗಿಯೇ ಮಾಡೋದು, ಎಲ್ಲಿಯೂ ತಪ್ಪೋದಿಲ್ಲ. ಮನಸ್ಸಿಗೆ ಬಂದಂತೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಕೆಲಸಗಳನ್ನು ಮಾಡೋದಿಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆಲ್ಲ ಮಾಡಿಸೋದಿಲ್ಲ ದೇವತೆಗಳು. ದೈತ್ಯರುಗಳ ಒಳಗೂ ದೇವತೆಗಳು ನಿಯಾಮಕರಾಗಿರ್ತಾರೆ. ದೇವತೆ ಮತ್ತೆ ವಾಯುದೇವರು ಸಹ, ವಾಯುದೇವರು ಪ್ರಧಾನವಾಗಿ ಎಲ್ಲದರೊಳಗೂ ಇದ್ದೇ ಇರ್ತಾರೆ. ತತ್ವಾಭಿಮಾನಿ ದೇವತೆಗಳು, ಅವರೊಳಗೆ ವಾಯುದೇವರು ಪ್ರತಿಯೊಬ್ಬರೊಳಗೂ. ಕರ್ಮಜ ದೇವತೆಗಳು ಎಂಬುದು ಏನಾಗ್ತದೆ ಸರ್? ಕರ್ಮ ಮಾಡಿ ಕರ್ಮಜ ದೇವತೆಗಳು ಅಂದ್ರೆ ಕರ್ಮ ಮಾಡಿ ದೇವ ಪದವಿ. ಕರೆಕ್ಟ್. ಕರ್ಮ ಮಾಡಿ ಆಮೇಲೆ ದೇವತ್ವವನ್ನ ಪಡೆದವರು. ಉಳಿದವರು ಮೊದಲಿಂದಲೂ ದೇವತೆಗಳೇ, ಅವರು ಹುಟ್ಟಿನಿಂದಲೂ ದೇವತೆಗಳೇ ಸ್ವಾಭಾವಿಕವಾಗಿ. ಇವರು ಕರ್ಮಜ ದೇವತೆಗಳು ಅಂದ್ರೆ ಮೊದಲು ದೇವತೆಗಳಾಗಿರೋದಿಲ್ಲ, ಅವರು ಕರ್ಮ ಮಾಡಿ ಆಮೇಲೆ ದೇವತ್ವವನ್ನ ಪಡೆದಿರ್ತಾರೆ, ಅಂತವ್ರು ಕರ್ಮಜ ದೇವತೆಗಳು. ಸೊ ಅವರಿಗೆ ಅಪರೋಕ್ಷ ಜ್ಞಾನ, ಈ ಕರ್ಮ ಮಾಡಿದ ಮೇಲೆದಾಗ ಅಪರೋಕ್ಷ ಜ್ಞಾನ. ಹೌದು. ದೇವತೆಗಳಿಗೆ ಬಂದು ಹುಟ್ಟಿದವನ್ನೇ ಅಪರೋಕ್ಷ ಜ್ಞಾನ, ನಿತ್ಯಾಪರೋಕ್ಷಗಳು, ಅನಾದಿ ಕಾಲದಿಂದ ಅಪರೋಕ್ಷಗಳು. ಹಾಗಾದ್ರೆ ಗುರುಗಳೇ, ನಮ್ಮಂತ ಜೀವರಾಶಿಗಳು ಕೂಡ ನಾವು ಕರ್ಮ ಮಾಡಿ ದೇವತೆ ಪದವಿಗೆ ಪ್ರಯತ್ನ ಮಾಡಬಹುದಾ? ಆ ಯೋಗ್ಯತೆ ಕೆಲವರಿಗೆ ಮಾತ್ರ ಇರ್ತದೆ. ಆ ಯೋಗ್ಯ ಜೀವ ಆಗಿದ್ರೆ, ನಮ್ಮಂತಹ ಸಾಧಾರಣ ಮನುಷ್ಯರು ಅಂದ್ರೆ ಏನರ್ಥ? ನಾವು ದೇವತೆಗಳಲ್ಲ ಅಂತ ಅರ್ಥ. ಯಾರು ದೇವತೆಗಳಲ್ಲವೋ ಅಥವಾ ಯಾರು ಕರ್ಮಜ ದೇವತಾ ಸ್ಥಾನ ಯೋಗ್ಯರಲ್ಲವೋ ಅಂಥವ್ರು ಅದನ್ನ ಪ್ರಯತ್ನ ಮಾಡಬಾರ್ದು, ಮಾಡಿದರೂ ಸಿಗೋದಿಲ್ಲ. ಇನ್ನೊಂದು ಮಾತು ಗುರುಗಳೇ, ನಾವು ಸಾಮಾನ್ಯ ಮಾತಾಡೋ ಕಾಲದಲ್ಲಿ ಇವಾಗ ಬ್ರಹ್ಮ ಅಲ್ಲ, ನಾನೇ ಪರಮಾತ್ಮ ಅಲ್ಲ, ನನ್ನ ಯೋಗ್ಯತೆ ಎಷ್ಟೇ ಅಂತ ನಾವು ಮಾತಾಡೋದು ತಪ್ಪಾ ಸರಿನಾ? ಅದು ಗೊತ್ತಿರೋದಿಲ್ಲ ನಮ್ಗೆ. ನಾನೊಬ್ಬ ಸಾಧಾರಣ ಮನುಷ್ಯ ಅಂತ ಇಟ್ಟುಕೊಂಡೇ ನಮ್ಮ ವ್ಯವಹಾರ ನಡೆಯೋದು. ಅದೇ ನಾನ್ ಮಾಡೋ ವ್ಯವಹಾರ ಅದೇ ಇದೆ. ನನ್ನದು ಒಂದು ಕೆಲಸ ಆಗಿಲ್ಲ ಅಂತ ಒಬ್ರು ಹೇಳಿದ್ರೆ, ನಾನೇನಪ್ಪ ಬ್ರಹ್ಮನ, ನಾನೇನು ಪರಮಾತ್ಮನ, ನನಗೆ ಸಾಧ್ಯ ಇಲ್ಲ ಅಂತ ಹೇಳೋದು ತಪ್ಪಾ ಅಂತ ಕೇಳ್ತೇನೆ. ಕಂಪ್ಯಾರಿಸನ್ ಮಾಡ್ಬೋದಾ, ಮಾಡಬಾರ್ದ? ತಪ್ಪಲ್ಲ. ನಾನು ಚಿಕ್ಕವನು ಅಂತಾನೆ ಹೇಳ್ತಾ ಇದ್ದೇವಲ್ಲ ನಾವು. ಅದೇ ಅದು ಹಾಗಾಗಿ ತಪ್ಪಲ್ಲ. ಅಲ್ಲ, ಬಾಟಮ್ ಲೈನ್ ಅಂದ್ರೆ ನಾನ್ ಚಿಕ್ಕವನು ಅನ್ಬೋದು, ಚಿಕ್ಕವನು ದೊಡ್ಡವನು ಎಂಬ ಕಾಲದಲ್ಲಿ ಇನ್ನೊಂದು ಪದಾರ್ಥ ಜೊತೆ ಕಂಪೇರ್ ಮಾಡ್ಬೇಕಲ್ವಾ? ಮಾಡ್ಬೋದು. ನನಗೆ ಆ ಶಕ್ತಿ ಇಲ್ಲ, ನಾನೇನ್ ದೇವತೆ ಅಲ್ಲ, ನನ್ನ ಕೈಯಿಂದ ಅಂತ ಒಂದು ಕೆಲಸ ಆಗೋದಿಲ್ಲ, ನಾನೊಬ್ಬ ಸಾಧಾರಣ ಮನುಷ್ಯ ಅಂತ ಹೇಳ್ಕೊಳ್ಳೋದು ಒಳ್ಳೇದೇ. ಒಳ್ಳೇದೇ, ಅದು ಹಾಗಿರ್ಬೇಕು. ಎಲ್ಲ ನಾನೇ ಮಾಡ್ತೇನೆ, ನನಗೂ ಆಗತ್ತೆ ಹಾಗೆ, ನಾನೇನು ಮಹಾ ಅಲ್ವಾ ಹಾಗೆ ಅಂತ ಅನ್ನೋದು ಅಹಂಕಾರ ಆಗ್ತದೆ. ಒಂದು ವೇಳೆ ನಮ್ಮಲ್ಲಿ ಶಕ್ತಿ ಇದ್ದರೂ ಅದನ್ನು ಹೇಳ್ಕೊಳ್ಬಾರ್ದು. ಇದ್ದ ಶಕ್ತಿಯನ್ನು ಕೂಡ ಹೇಳ್ಕೊಳ್ಬಾರ್ದು, ಮತ್ತೊಬ್ರು ಹೇಳಬೇಕೇ ಹೊರತು ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಬಾರ್ದು. ಹಾಗಾಗಿ ನನ್ನಲ್ಲಿಲ್ಲ, ನಾನೇನು ಅಂತ ಮಹಾ ಅಲ್ಲ, ನಾನು ಚಿಕ್ಕವನು ಅಂತಾನೆ ಹೇಳ್ಕೊಳ್ತಾ ಇರ್ಬೇಕು ನಾವು. ಇಲ್ಲಿ ದುಷ್ಕರಂ ಈ ದೇವತೆಗಳಿಗೆ ನಾವ್ ಏನ್ ಮಾಡೋಕು ತಿಳ್ಕೊಂಡು ಆ ಕಾರ್ಯಕ್ಕೆ ಕೈ ಮುಟ್ಟಾದಿಲ್ಲ ಅವರು.
ಸೊ ಈ ಹಸುರೆಲ್ಲ ಹಂಗೆಲ್ಲ ತನ್ನ ಯೋಗ್ಯತೆ ಮೀರಿ ಕಾರ್ಯ ಮಾಡ್ತಾರೆ, ಕರೆಕ್ಟ್. ವರ ಪಡ್ಕೊಂಡು. ಅವರ ಸ್ವಭಾವನೆ ಕೆಟ್ಟದ್ದನ್ನ ಮಾಡೋದು, ಯಾವ್ದನ್ನ ಮಾಡಬಾರದು ಅದನ್ನೇ ಅವ್ರು ಮಾಡ್ಬೇಕು ಅಂತ ಅವ್ರಿಗೆ ಮನಸ್ಸು ಬರ್ತದೆ. ಅವರ ನಿಯಂತ್ರಣದಲ್ಲಿ ಅವ್ರು ಇರೋದಿಲ್ಲ. ಅದನ್ನು ಒಳಗ್ ಕೂತು ಮಾಡಿಸೋರು ದೇವತೆಗಳು. ಈ ಜಂಗಾಸುರ ಶಂಭುಕ ಒಂದು ಒಂದು ರುದ್ರ ಪದವಿ ಬೇಡಿದ ಆ ತರ ಒಂದು ತಪಸ್ ಮಾಡೋ ಕರೆಕ್ಟ್. ಅವರು ಆ ತರವೇ ಮಾಡ್ತಾರೆ. ಅವರು ದೇವತೆಗಳು ಬಂದು ಹಾಗೆ ಮಾಡೋದಿಲ್ಲ. ಅಯೋಗ್ಯಮನ್ ಇಚ್ಛನ್ ಪತತ್ಯೇವಾದ ಅಂತ ವಾದರಾಜರು ಇದರಲ್ಲಿ ರುಕ್ಮಿಣೀಶಯದಲ್ಲಿ 3ನೇ ಇದರಲ್ಲಿ ಹೇಳ್ತಾರೆ. ಅಯೋಗ್ಯವಾದದ್ದನ್ನ ಇಚ್ಛೆ ಪಟ್ರೆ ಅವನು ಮತ್ತೆ ಕೆಳಗೆ ಬೀಳ್ತಾನೆ ಹೊರತು ಮೇಲೆ ಹೋಗೋದಿಲ್ಲ. ಇದ್ದ ಸ್ಥಾನಕ್ಕಿಂತಲೂ ಕೆಳಗಿನ ಸ್ಥಾನಕ್ಕೆ ಹೋಗ್ತಾನೆ ಅಯೋಗ್ಯವಾದದ್ದನ್ನು ಬಯಸಿದ್ರೆ. ಈ ತೃಣಾವರ್ತನ ಸಂಹಾರ ಆಗುವ ಸಮಯದಲ್ಲಿ ಹೇಳ್ತಾರೆ ವಾದರಾಜರು. ಈ ಯುಕ್ತಿ ಮೂಲಕ ಕಾವ್ಯ ಓದು ಶಾಸ್ತ್ರ ಓದು ಹೇಳಿ ನೀವು. ಕಾವ್ಯ ಬರತ್ತಲ್ಲ ಹೇಳಿದಿರ ಲಕ್ಷಣ. ಕಾವ್ಯ ಹೌದು ಅಂದ್ರೆ ಶ್ಲೋಕಬದ್ಧವಾಗಿರೋದು ಇದೆ ಅಲ್ವಾ, ಶ್ಲೋಕ ರೂಪವಾಗಿ ಛಂದೋಬದ್ಧವಾಗಿ ಶ್ಲೋಕಗಳನ್ನ ಮಾಡಿದ್ದಾರೆ, ಹಾಗಾಗಿ ಕಾವ್ಯ. ಆದ್ರೆ ಎಲ್ಲ ವಿಷಯಗಳು ಶಾಸ್ತ್ರದ ವಿಷಯಗಳೇ ಅದರಲ್ಲಿರೋದು. ಈಗ ಅನುವ್ಯಾಖ್ಯಾನನು ಹಾಗೆ, ಮಧ್ವಾಚಾರ್ಯದ ಅನುವ್ಯಾಖ್ಯಾನ ಇದೆಯಲ್ಲ ಶ್ಲೋಕ ರೂಪದಲ್ಲೇ ಇರೋದು ಅದು. ಆದ್ರೆ ಒಂದೊಂದು ಪದಕ್ಕೂ ಸುಧಾದಲ್ಲಿ ತುಂಬಾ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ, ಅಷ್ಟು ವಿಷಯಗಳಿದೆ ಅದರಲ್ಲಿ. ಹಾಗೆ ಕಾವ್ಯಬದ್ಧವಾದ ಶಾಸ್ತ್ರ, ಕಾವ್ಯದ ಶೈಲಿಯಲ್ಲಿರೋ ಶಾಸ್ತ್ರ. ಕಾವ್ಯ ಶೈಲಿ ಅಂದ್ರೆ ಅಲಂಕಾರ ಎಲ್ಲ ಬರ್ತೇವೆ, ಉತ್ಪ್ರೇಕ್ಷ ಅದೆಲ್ಲ ಹೆಚ್ಚಿರೋದಿಲ್ಲ, ಅದೆಲ್ಲ ಇರೋದಿಲ್ಲ. ಈ ತರ ಈಗ ರುಕ್ಮಿಣೀಶ ವಿಜಯ, ಆಮೇಲೆ ಸುಮಧ್ವಿಜಯ, ಇವೆಲ್ಲ ಅಲಂಕಾರಗಳು. ಈಗ ಒಂದು ಮಹಾಕಾವ್ಯ ಅಂತ ಬೇಕು ಅಂತ ಹೇಳಿ ಅದಕ್ಕೆ ಬೇಕಾದ ಲಕ್ಷಣಗಳನ್ನೆಲ್ಲ ಅಲ್ಲಿ ಹಾಕಿರ್ತಾರಲ್ಲ, ಅದೆಲ್ಲ ಇಲ್ಲ, ಹಾಗಿಲ್ಲ ಯುಕ್ತಿ ಮಲ್ಲಿಕ. ಸೂರ್ಯೋದಯ ವರ್ಣನ, ಚಂದ್ರ ವರ್ಣನ, ಆ ತರ ಎಲ್ಲ ಇಲ್ಲ. ಹಂಗೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪೂರ್ತಿ ಶಾಸ್ತ್ರಕ್ಕೆ ಅಂತಾನೆ ಮಾಡಿದ್ದು, ಶಾಸ್ತ್ರದ ವಿಷಯಗಳ ನಿರ್ಣಯಕ್ಕೆ ಅಂತಾನೆ ಮಾಡಿರೋಂತ ಗ್ರಂಥ. ಕೆಲವು ಕಡೆ ಹೇಳ್ತಾರೆ, ಇಲ್ಲ ಅಂತಲ್ಲ, ಈ ದೃಷ್ಟಾಂತ ಕೊಡೋದು, ಆಮೇಲೆ ಉಪಮಾ ಮಾಡೋದು, ಉತ್ಪ್ರೇಕ್ಷೆ ಮಾಡೋದು ಕೆಲವು ಇರ್ತದೆ. ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಹಳ ಕಡಿಮೆ. ಪ್ರಧಾನವಾಗಿ ತತ್ವ ತಿಳಿಸೋದು. ನೋಡೋಣ, ಮುಂದೆ ಹೋಗ್ತಾ ಹೋಗ್ತದ ನಮ್ಗೆ ಗೊತ್ತಾಗ್ತದಲ್ಲ, ಮಾಡೋಣ. ನಮಸ್ಕಾರ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ಹರೇ ಶ್ರೀನಿವಾಸ. ಹರೇ ನಮಃ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.